ಆಗಿಲ್ಲ ಮುಂದೆ ಕೊಡ್ತಾರನ್ನೋ ಭರವಸೆ ಇಲ್ಲ. ಆದರೂ ಬಾಲನ್ ಅಂತ ವಕೀಲ ಅಡ್ವೊಕೇಟ್ ಬಾಲನ್ ಅಂತವರು, ತಿಮ್ರೋಡಿ ಅಂತವರು, ಮೆಟ್ಟಣ್ಣವರಂಥವರು ಇವರೆಲ್ಲರೂ ಒಗ್ಗಟ್ಟಿನಿಂದ ಇವತ್ತು ಹೋರಾಟ ಮಾಡ್ತಾ ಇದ್ದಾರೆ. ಅವ್ರ ಹೋರಾಟ ಜಯ ಸಿಗಲಿ, ಇದು ಹಿಂದಿದ್ದಂಥವ್ರಿಗೆ ಯಾರು ಅನ್ನೋದು ಹೊರಗೆ ಬರಲಿ ಅನ್ನೋದು ಇಡೀ ರಾಜ್ಯದ ಜನರ ಒಂದೇ 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 ಪ್ರಶ್ನೆ. ಅವ್ರು ಯಾರು, ಕೊಂದವರು ಯಾರು, ಅತ್ಯಾಚಾರ ಮಾಡಿದವರು ಯಾರು, ಹತ್ಯೆ ಮಾಡಿದವರು ಯಾರು, ಏನಂತ ಶಬ್ದ ಏನು ಬಳಸ್ರು ಗೊತ್ತಿಲ್ಲ. ಇವೆಲ್ಲ ಯಾರಪ್ಪ ಅದು ಇನ್ನೂ ತಿಳಿತಾ ಇಲ್ಲ. ಮೋಸ್ಟ್ಲಿ ತಿಳಿಯು ಸಾಧ್ಯಗಳು ಇಲ್ಲ ಏನೋ ಅನ್ನಿಸ್ತಾ ಇದೆ. ಯಾಕಂದ್ರೆ ನಿಧಾನಕ್ಕೆ ಹೋರಾಟಗಾರರು ನಿಶ್ಶಕ್ತರಾಗ್ತಾ ಇದ್ದಾರೆ ಪ್ರಶ್ನೆ ಮಾಡೋದ್ರಲ್ಲೇ. ಅದರಲ್ಲೂ ಕೋರ್ಟ್ ಮ್ಯಾಟ್ರ್ ಅದಾಗ ಗೊತ್ತದ ನಮ್ಮ ದೇಶದ ಕೋರ್ಟ್ಗಳು ಯಾವ ರೀತಿಯಾಗಿ ಡೇಟ್ ಮೇಲೆ ಡೇಟ್ ಹೋಗ್ತಾವ. ಸತ್ಯ ಹೊರಗೆ ಹೋಗೋಲ್ಲಿ ಎಷ್ಟೋ ವರ್ಷಗಳು ತಗೊಳ್ಳೋ ಕಾರಣಕ್ಕಾಗಿ ಮೋಸ್ಟ್ಲಿ ಈ ಧರ್ಮಸ್ಥಳ ಅಂತ ಅನ್ಯಾಯಗಳು ಹೊರಗೆ ಬರಲಿಕ್ಕಿಲ್ಲ, ನಮಗೆಲ್ಲ ತಿಳಿಲಿಕ್ಕಿಲ್ಲ ಅನ್ನೋದೇ ಭಾಳ ಜನರ ಅಭಿಪ್ರಾಯ ಇದೆ. ನಿಮ್ಮದೇನು ಅಭಿಪ್ರಾಯ? ನಾವು ಮಾತಾಡಿ ತಪ್ಪು ಅನ್ನಿಸ್ತದನ, ಸುಳ್ಳು ಅನ್ನಿಸ್ತದನ? ಹಾಗಾದರೆ ಸತ್ತಿದ್ದು ಸುಳ್ಳ ಜನ? ಅವ್ರು ಯಾರು ಸತ್ತವರು, ಯಾರು 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 ಅದನ್ನು ಹುಡ್ಕೊಂಡ ಕೆಲಸ ಯಾರಿಂದ ಆಗ್ಬೋದು. ಹೀಗಂತ ಸಿದ್ದರಾಮಯ್ಯ ಸರ್ಕಾರ ಹೋಯಿತು. ಡಿ ಕೆ ಶಿ ಅವರಂತೂ ಧರ್ಮಸ್ಥಳದ ಬಂಟರು. ಅವರಿದ್ದಂಥವರು ಈಗಾಗಲೇ ಹೇಳ್ಕೊಬಿಟ್ಟಿದ್ದಾರೆ. ಮುಖ್ಯಮಂತ್ರಿ ಇದ್ದಾಗ ಇದೊಂದು ಷಡ್ಯಂತ್ರ ಅಂತೇಳಿ ಮೋಸ್ಟ್ಲಿ ಇಲ್ಲೆಲ್ಲ ಹೋರಾಟಗಾರರಾಗಿರ್ಬೋದು, ಪ್ರಶ್ನೆ ಮಾಡೋರಾಗಿರ್ಬೋದು, ನಿರಾಶೆ ಆಗೋದು ಹೆಚ್ಚು ಅಂತೇಳಿ ಇವತ್ತು ಅನ್ನಿಸ್ತಾ ಇದೆ. ನೋಡೋಣ ನಾಳೆ ಏನು ಬರ್ತದೆ ರಿಪೋರ್ಟ್ ಅದು ವರದಿ ರೀತಿದ್ದು ಏನದು ಅನ್ನೋದು ಗೊತ್ತಾದ ಮೇಲೆ ಮತ್ತೆ ಚರ್ಚೆ ಮಾಡೋಣ ಅಂತ. ಇದು ನಿಮ್ಮ ಲೈಕ್ ಆಗಿರ್ಬೋದು, ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಜೊತೆ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚು ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯ ಸತ್ಯದ ಕೈಗಂಡಿ ವಂದನೆಗಳು. ಆತ್ಮೀಯ ಸಾರ್ವಜನಿಕರಲ್ಲಿ H16 ಅರ್ಥಾತ್ ಸೀತಾರಾಮದಿಂದ ಒಂದು ಮನವಿ. ಈ ಸಂಸ್ಥೆ ಭ್ರಷ್ಟಾಚಾರ, ಅನ್ಯಾಯ, ಅತ್ಯಾಚಾರಗಳಿಂದ ನೊಂದವರ ವೇದಿಕೆ. ಅನ್ಯಾಯಕೋರರ, ಭೂಗಳ್ಳರ, ನಶಾ ಸಾರಾಯಿ ಮಾಫಿಯಾಗಳ ವಿರುದ್ಧದ ಧ್ವನಿ. ರೈತರ, ಕೂಲಿಕಾರ, ಕಾರ್ಮಿಕರ, ಬಿದ್ದ ಸಮುದಾಯ ಜನರ ಧ್ವನಿ. ಬೆಂಬಲವಾಗಿ ನಿಂತು ತನುಮನ ಧನದ ಸಹಾಯಕ್ಕೆ ಸಾರ್ವಜನಿಕರಲ್ಲಿ ಕೋರಿಕೆ. ದಾನದ ಸಹಾಯ ನೀಡಿ ಸ್ವಾತಂತ್ರ್ಯ ಪತ್ರಿಕೋದ್ಯಮ ಉಳಿಸಿ ಬೆಳೆಸಿ. ವಂದನೆಗಳು. ತಮ್ಮನ್ನೇ ನಂಬಿರುವ ಮಲ್ಲಪ್ಪ ಇ ಜೋತಾವರ್. ಈ ಕೆಳಗಿನ QR ಸ್ಕ್ಯಾನ್ ಮಾಡಿ ಅಥವಾ ಈ ನಂಬರ್ ಅಂದರೆ 7411402405ಗೆ ಇಲ್ಲ 9686864852ಗೆ ನೀವು ಫೋನ್ಪೇ ಮಾಡಿ, ಪೇಟಿಎಮ್ ಮಾಡಿ ಅಥವಾ ಇನ್ನಾವುದೇ ಮಾಧ್ಯಮದಿಂದ ಗೂಗಲ್ ಮೂಲಕ ಸಹಾಯ ಮಾಡಿ ಈ ಪ್ರಾಮಾಣಿಕ ಪತ್ರಿಕೋದ್ಯಮವನ್ನು ಉಳಿಸಿ ಅಂತ ಮತ್ತೊಮ್ಮೆ ಮನವಿ. ವಂದನೆಗಳು.